ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನು ನಮ್ಮ ಜೀವಿತಗಳಲ್ಲಿ ಆತನು ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಒಂದು ಸಮಾಧಾನವನ್ನು ಆತನು ನಮ್ಮ ಜೀವಿತಗಳಲ್ಲಿ ಕೊಂಡು ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ಕಳೆಯಲ್ಪಟ್ಟಂತಹ ಸಮಾಧಾನವನ್ನು ಕರ್ತನು ಏನ್ ಮಾಡುವವನಾಗಿದ್ದಾನೆ, ಕೂಡಿಸಿಕೊಡುವವನಾಗಿದ್ದಾನೆ. ಮಗನೇ ಮಗಳೇ, ನಾನು ನಿನ್ನ ಜೀವಿತದಲ್ಲಿ ಪ್ರಸನ್ನನಾಗಿ ನಿನ್ನ ಜೀವಿತದಲ್ಲಿ ನಾನು ಏನ್ ಮಾಡುವವನಾಗಿದ್ದೇನೆ, ಒಂದು ಸಮಾಧಾನವನ್ನು ಅನುಗ್ರಹಿಸುವವನಾಗಿದ್ದೇನೆ, ಒಂದು ಸಂತೋಷವನ್ನು ಅನುಗ್ರಹಿಸುವವನಾಗಿದ್ದೇನೆ ಎಂದು ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ಒಂದು ಅಸಮಾಧಾನದ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಹೋರಾಡಿಕೊಂಡಿರುತ್ತೆ. ಆ ಅಸಮಾಧಾನದ ಕಾರ್ಯಗಳಿಂದ ನಾವೇನಾಗಿರ್ತೇವೆ, ಬಲಹೀನರಾಗಿರ್ತೇವೆ, ಕುಗ್ಗಿ ಹೋಗಿರ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಕರ್ತನನ್ನ ನಿರೀಕ್ಷಿಸುವಾಗ, ಕರ್ತನನ್ನ ನಾವು ನೋಡುವಾಗ, ಕರ್ತನ ಆತ್ಮನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಒಂದು ಸಮಾಧಾನವನ್ನು ಆತನು ನಮಗೆ ಅನುಗ್ರಹಿಸಿ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಸಮಾಧಾನವು ನಮ್ಮ ಜೀವಿತಗಳಲ್ಲಿ ಇಳಿದು ಬರುವಾಗ ನಾವು ಸಮಾಧಾನವಾಗಿ ನಡೆದು ಹೋಗ್ತೇವೆ. ದೇವರ ಸಂತೋಷವು ನಮ್ಮ ಜೀವಿತಗಳಲ್ಲಿ ಇಳಿದು ಬರುವಾಗ ನಾವು ಸಂತೋಷವಾಗಿ ನಡೆದು ಹೋಗುತ್ತೇವೆ. ಆದುದರಿಂದ ನಮ್ಮ ಮಾರ್ಗಗಳನ್ನು ನಾವು ಯಾರಿಗೆ ವಹಿಸಿಕೊಡಬೇಕು? ಕರ್ತನಿಗೆ ವಹಿಸಿಕೊಡಬೇಕು. ಸ್ವಾಮಿ, ನನ್ನ ಮಾರ್ಗದಲ್ಲಿ ನೀನು ಪ್ರಸನ್ನನಾಗು, ಕರ್ತನೇ ನನ್ನ ಜೀವಿತದಲ್ಲಿ ನೀನು ಪ್ರಸನ್ನನಾಗು, ಸಮಾಧಾನವನ್ನು ನೀನು ಅನುಗ್ರಹಿಸು ದೇವರೇ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಆತನ ಸಮಾಧಾನವನ್ನು ಅನುಗ್ರಹಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೇವರೇ, ನೀನು ಪ್ರಸನ್ನನಾಗಿ ಒಂದು ಸಮಾಧಾನವನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.